ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ವಿತೌಟ್ ಬೀಡ್ ನಿಂದ ಮಾಡುವಂತ ಸಾರಿ ಕುಚ್ಚು ಡಿಸೈನ್ ನ ನೋಡೋಣ. ಅದಕ್ಕೆ 6 ಅಥವಾ 8 ಎಳೆ ದಾರ ತಗೋಬಹುದು, ಮತ್ತೆ ಸ್ಯಾಂಪಲ್ ಪೀಸು, ಆಮೇಲೆ 10 ಅಥವಾ 11 ನಂಬರ್ ನೀಡಲ್. ಇಷ್ಟಿದ್ರೆ ಸಾಕು. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಬೆರಳಿಗೆ ದಾರಾನ ಸುತ್ಕೋಬೇಕು. ಅಲ್ಲಿಂದ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಮೊದಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 5 ಚೈನ್ 1 2 3 4 5 ನೋಡಿ 5 ಚೈನ್ ಹಾಕಿದೀನಲ್ವಾ, ಅದನ್ನು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 6 ಚೈನ್ 1 2 3 4 5 6 ನೋಡಿ 6 ಚೈನ್ ಹಾಕಿದೀನಲ್ವಾ. ಈಗ ಇಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕ್ಬೇಕು ಈ ತರ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ನೀಡಲ್ನ ನೋಡಿ ಈ ತರ ಲಾಕ್ ಮಾಡ್ತೀನಿ. ಅಂದ್ರೆ ನೀಡಲ್ ಹಾಕಿ ಪಕ್ಕದಲ್ಲೇ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಲಾಕ್ ಮಾಡಿದ್ದಲ್ಲ ದಾರ, ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ, ಅದ್ರ ಒಳಗಡೆಯಿಂದ ದಾರಾನ ಎಳ್ಕೋಬೇಕು. ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗುತ್ತೆ ಅದು. ಈ ತರ ದಾರಾನ ಎಳ್ಕೊಳ್ತೀನಿ. ನೋಡಿ ಈ ತರ ದಾರ ಎಳ್ಕೊಂಡೆ ಅಲ್ವಾ. ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಈ ತರ ಚೈನ್ ಬರುತ್ತೆ ನೋಡಿ. ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 3 ಟೈಮ್ಸ್ 5 ಚೈನ್ ಲಾಕ್, 5 ಚೈನ್ ಲಾಕ್. ಮೊದಲಿಗೆ ನಾನು 2 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. ಅಲ್ಲಿಂದ 6 ಚೈನ್ ಹಾಕಿ ಈ ತರ ರಿಂಗ್ ಟೈಪ್ ಮಾಡ್ಕೊಂಡಿದೀನಿ. ಅಲ್ಲಿಂದ 3 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ. ಮತ್ತೆ 6 ಚೈನ್ 1 2 3 4 5 6 ಈ ತರ 6 ಚೈನ್ ಹಾಕೊಂಡೆ ಅಲ್ವಾ. ಇಲ್ಲಿ ಏನ್ ಹಾಕಿದ್ದೆ ಸೇಮ್ ಅದೇ ತರ ಇಲ್ಲಿ ಕೂಡ ಈ ಲಾಕ್ ಮಾಡಿದ್ದೆ ಅಲ್ವಾ ಸಿಂಗಲ್ ಕ್ರೋಶೆ, ಅದ್ರ ಒಳಗಡೆಯಿಂದ ನೀಡಲ್ ಹಾಕ್ತೀನಿ. ನೀಡಲ್ ಹಾಕಿ ಕಾಣಿಸ್ತಾ ಇದೆ ಅಂತ ಪಕ್ಕದಲ್ಲಿ ತೋರಿಸ್ತೀನಿ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ನೋಡಿ ಬಟ್ಟೆಗೆ ನೀಡಲ್ನ ಚುಚ್ತೀನಿ. ನೀಡಲ್ನ ಹಾಕಿ ನೋಡಿ ಬ್ಯಾಕ್ ಸೈಡ್ಗೆ ನೀಡಲ್ ಬಂತಲ್ವಾ, ಅಲ್ಲಿಂದ ದಾರಾನ ಎಳ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ ಅದ್ರ ಒಳಗಡೆನೆ ನೀಡಲ್ನ ಎಳ್ಕೋಬೇಕು. ಇಲ್ಲಿ ನೋಡಿ ಈ ತರ ಎಳ್ಕೊಂಡು ನೋಡಿ. ಈಗ ನೀಡಲ್ ಮೇಲೆ 2 ದಾರ ಇದೆ ಅಲ್ವಾ, 2 ದಾರನ ಒಂದ್ ಮಾಡ್ಕೋಬೇಕು. ನೋಡಿ 1 ದಾರ ಮಾಡ್ಕೊಂಡೆ. ಈಗ ರಿಂಗ್ ಟೈಪ್ ಆಗಿದೆ. ಮತ್ತೆ 5 ಚೈನ್ 1 2 3 4 5 ಚೈನ್ ನ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ 2 ಟೈಮ್ಸ್ ಹಾಕೊಳ್ತೀನಿ. ಸ್ಯಾರಿ ಕೊನೆಗೂ ಕೂಡ 2 ಟೈಮ್ಸ್ 5 ಚೈನ್ ಹಾಕೋಬೇಕು. ನೋಡಿ ಮೊದ್ಲಿಗೂ ನಾನು 2 ಟೈಮ್ಸ್ 5 ಚೈನ್ ಹಾಕಿದ್ದೆ, ಆಮೇಲೆ 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ. ಅಲ್ಲಿಂದ 3 ಟೈಮ್ಸ್ 5 ಚೈನ್ ಮತ್ತೆ 6 ಚೈನ್, ಅಲ್ಲಿಂದ 5 ಚೈನ್ 2 ಟೈಮ್ಸ್ ಹಾಕಿ ಲಾಕ್ ಮಾಡ್ಕೊಂಡು ಎಕ್ಸ್ಟ್ರಾ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಟೈಮ್ಸ್ ಚೈನ್ ಹಾಕಿ ನಮ್ ಕಡೆಗೆ ದಾರ ಹೇಳ್ಕೊಂಡ್ರೆ ಲಾಕ್ ಇದೆ ಅಲ್ವಾ. ಸೇಮ್ ಕಲರ್ ದಾರ ತಗೊಂಡಿದ್ದೀನಿ, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಲಾಕ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆನೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ ಮತ್ತೆ 5 ಚೈನ್ ಇದೆ ಅಲ್ವಾ, ಇಲ್ಲಿ ಆ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ ಚೈನ್ ಇದೆ ನೋಡಿ 6 ಚೈನ್, ಅದ್ರ ಒಳಗಡೆನೆ ನೀಡಲ್ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ 2 ಚೈನ್ 1 2 ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ 6 ಚೈನ್ ಹೋಲ್ ಇದೆ ಅಲ್ವಾ ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 2ರಲ್ಲಿ 1. ಈಗ ಒಂದು ಡಬಲ್ ಕ್ರೋಶೆ ಆಯ್ತು. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1. ಈಗ 2 ಡಬಲ್ ಕ್ರೋಶೆ ಆಯ್ತು.
ಮತ್ತೆ ಅಲ್ಲಿಂದ 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಒಳಗಡೆ 6 ಚೈನ್ ಹೋಲ್ ಇದೆಲ್ಲ ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ತೀನಿ. ಒಂದು ಪೆಟಲ್ ತರ ಆಯ್ತಲ್ವಾ ನೋಡಿ. ಮತ್ತೆ 2 ಚೈನ್ 1 2 2 ಚೈನ್ ತಗೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ಡಬಲ್ ಕ್ರೋಶೆ. ಫಸ್ಟ್ ಏನ್ ಡಬಲ್ ಕ್ರೋಶೆ ಮಾಡಿದ್ದೆ ಸೇಮ್ ಅದನ್ನೇ ಮಾಡ್ತೀನಿ. ಇಲ್ಲಿಯೂ 2 ಡಬಲ್ ಕ್ರೋಶೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶೆ ನೋಡಿ. ಈಗ 2 ಪೆಟಲ್ಸ್ ಆಯ್ತಲ್ವಾ. ಮತ್ತೆ 2 ಚೈನ್ 1 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. 3 ದಾರ ಇದೆ ನೀಡಲ್ ಮೇಲೆ, 2ರಲ್ಲಿ 1 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿ ಮತ್ತೆ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ, ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶೆ ನೋಡಿ. ಈ ತರ 3 ಪೆಟಲ್ಸ್ ಬರುತ್ತೆ. ಅಲ್ಲಿಂದ ಈ 5 ಚೈನ್ ಇತ್ತಲ್ವಾ, ಆ 5 ಚೈನ್ಗೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಲಾಕ್ ಆಯ್ತಲ್ವಾ. ಮತ್ತೆ ಇಲ್ಲಿ ಲಾಕ್ ಮಾಡಿದೀನಲ್ವಾ, ಅಲ್ಲಿಗೆನೆ ಇನ್ನೊಂದು ಲಾಕ್. ಮತ್ತೆ 5 ಚೈನ್ 1 2 3 4 5 ಇಲ್ಲಿ 5 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 2 ಸಿಂಗಲ್ ಕ್ರೋಶೆ. ಈ 5 ಚೈನ್ ಇದೆ ನೋಡಿ ಇಲ್ಲಿ, ಈ 5 ಚೈನ್ ಒಳಗಡೆ 2 ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಮತ್ತೆ ಈ 6 ಚೈನ್ ಇದೆ ನೋಡಿ ಇಲ್ಲಿ, 6 ಚೈನ್ ಹಾಕಿ ಹೋಲ್ ಟೈಪ್ ಮಾಡಿದೆಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರನ ತಗೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ. ಮತ್ತೆ 2 ಚೈನ್ 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 6 ಚೈನ್ ಹೋಲ್ ಇದೆಲ್ಲ ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡ್ರೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಮತ್ತೆ 2 ಚೈನ್ 1 2 ಅದೇ ಸೇಮ್ ಹೋಲ್ಗೆನೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಮತ್ತೆ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಈಗ 2 ಪೆಟಲ್ ಆಯ್ತು. ಈಗ ನಾನಿಲ್ಲಿ 3 ಪೆಟಲ್ಸ್ ಮಾಡಿದೀನಿ ನೋಡಿ. ಈ ತರ ಬರುತ್ತೆ. ಅಲ್ಲಿಂದ ಈ 5 ಚೈನ್ ಇತ್ತಲ್ವಾ, ಆ 5 ಚೈನ್ಗೆನೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕಿಗೆನೆ ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ 1 2 3 4 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆಯ್ತಲ್ವಾ. 2 ಚೈನ್ ಎಕ್ಸ್ಟ್ರಾ ಹಾಕೊಂಡು ದಾರಾನ ಕಟ್ ಮಾಡ್ಕೊಳ್ತೀನಿ ನೋಡಿ. ಅಲ್ಲಿಂದ ಈ ತರ ಮೇಲಕ್ಕೆ ಹೇಳ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಲಾಕ್ ಇರೋ ಕಡೆ ಲಾಕ್ ಇದೆಲ್ಲ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ್ಮೇಲೆ 2 ಚೈನ್ 1 2 ಚೈನ್ ಹಾಕೊಂಡು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. 2 ಸಲ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಈ ಗ್ಯಾಪಿಗೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಸಿಂಗಲ್ ಕ್ರೋಶೆ. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಹಾಕೊಂಡು ಇಲ್ಲಿ ನೋಡಿ, ಈ 6 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೋಬೇಕು ನೋಡಿ. ಈ ತರ ಕಾಣಿಸುತ್ತೆ. ಅಲ್ಲಿಂದ ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ ನೋಡಿ. ಈ ತರ ಬರುತ್ತೆ. ಅಲ್ಲಿಂದ ಮತ್ತೆ 5 ಚೈನ್ 1 2 3 4 5 ನೋಡಿ. ಮತ್ತೆ ಇಲ್ಲಿ 6 ಚೈನ್ ಹಾಕಿ ಹೋಲ್ ಇತ್ತಲ್ವಾ, ಇಲ್ಲಿ ನೋಡಿ ಇಲ್ಲಿ ಪೆಟಲ್ ಹಾಕಿದ್ದೀನಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು, ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ ನೋಡಿ. ಈ ತರ ಕಾಣಿಸ್ಬೇಕದು. ಸ್ಯಾರಿ ಕಲರ್ ಒಳ್ಳೆ ಕಾಂಬಿನೇಷನ್ ಅಲ್ಲಂತೂ ಸಿಕ್ಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. 3 4 5 ಈಗ ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆ, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆ ಅಲ್ವಾ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಹಾಕಿ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ 1 2 ಚೈನ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ, ಈ ಗ್ಯಾಪಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಹಾಕಿ ನೋಡಿ, ಹೀಗೆ
ಲಾಕ್ ಮಾಡ್ಕೋಬೇಕು. 5 ಚೈನ್ 2 3 4 5. ಈ ಪೆಟ್ಲ ಮಧ್ಯದಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ದಾರಾನ ಮೇಲೆ ಎಳ್ಕೊಂಡು ಈಗ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 5 ಚೈನ್ 1 2 3 4 5. ನೋಡಿ, ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ತೀನಿ. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್ 1 2 3 4 5. ಲಾಕ್ ಇರೋ ಕಡೆ ಲಾಕ್. ಈಗ ಇದು ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಸ್ಯಾರಿಗೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಮೊದಲಿಗೆ 5 ಚೈನ್ ಹಾಕೋಬೇಕು. 1 2 3 4 5. ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕಿಗೆನೆ ಲಾಕ್ ಮಾಡ್ಕೊಂಡ್ರೆ ಆಯ್ತು. 4 ಆದ್ರೂ ಹಾಕೋಬಹುದು, 5 ಆದ್ರೂ ಹಾಕೋಬಹುದು. 5 ಚೈನ್ಗೆ ಇಲ್ಲಿ ಲಾಕ್ ಮಾಡ್ಕೊಂಡೆ ಅಲ್ವಾ. ಅಲ್ಲಿಂದ ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ನೋಡಿ ಇಲ್ಲಿ ಮೊದಲಿಗೆ ನೆನಪಿದೆ ಅಂತ ಅನ್ಕೊಳ್ತೀನಿ. ನೋಡಿ, ಇಲ್ಲಿ 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿ ಅಲ್ಲಿಂದ 5 ಚೈನ್ ಹಾಕೊಂಡು ಲಾಕ್ ಮಾಡಿದ್ದೆ ಅಲ್ವಾ. ಅಲ್ಲಿಗೆ ಈ 2 ಚೈನ್ ಇರುವಲ್ಲಿಗೆ ನೋಡಿ ಸಿಂಗಲ್ ಕ್ರೋಶೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಲ್ಲಿಂದ ಈ 5 ಚೈನ್ ಹಾಕಿದ್ದೆ ಅಲ್ವಾ, ನೋಡಿ ಇಲ್ಲಿ ಈ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ 2 ಟೈಮ್ಸ್. ಅಲ್ಲಿ 5 ಚೈನ್ ಅದ್ರ ಮೇಲ್ಗಡೆ 5 ಚೈನ್ ಹಾಕಿದ್ದೆ ಅಲ್ವಾ, ಈ 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. 5 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಂಡು ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕಿದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಅದೇ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇದೆ. 2ರಲ್ಲಿ 1 2ರಲ್ಲಿ 1. ನೋಡಿ, 1 ಡಬಲ್ ಕ್ರೋಶೆ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2 ಡಬಲ್ ಕ್ರೋಶೆ ಆಯ್ತು. ಡಬಲ್ ಕ್ರೋಶೆ ಈ ತರ 6 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ 3 ಆಯ್ತು. 4 5 6 ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ತರ ಬರುತ್ತೆ. ಅಲ್ಲಿಂದ ಇಲ್ಲಿ ನಾನು 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಸೇಮ್ ಹಾಗೇನೆ ಇಲ್ಲಿ ಕೂಡ 2 ಚೈನ್, ಅಲ್ಲಿಂದ ಲಾಕ್ ಅಂದ್ರೆ ಸಿಂಗಲ್ ಕ್ರೋಶೆ. ಇಲ್ಲಿ ಮಧ್ಯದಲ್ಲಿ ನೋಡಿ, ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೇನು ಒಂದು ಸಿಂಗಲ್ ಕ್ರೋಶೆ ಮೊದಲಿಗೆ ಹಾಕೊಳ್ತೀನಿ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಮೊದಲಿಗೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡೆ ಅಲ್ವಾ, ಅಲ್ಲಿಂದ ಸೇಮ್ 2 ಚೈನ್, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಇಲ್ಲಿ 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಾನು ಒಂದೇ ಸಲ ಇಲ್ಲಿ 6 ಟೈಮ್ ಮಾಡ್ಕೊಂಡಿದ್ದೆ ಅಲ್ವಾ, ಇದ್ರಲ್ಲಿ ಇಲ್ಲಿ ಮೊದಲಿಗೆ 3 ಟೈಮ್ಸ್ ಮಾಡ್ಕೊಳ್ತೀನಿ. 2 ಆಯ್ತಲ್ವಾ. ಮತ್ತೆ 3 ಡಬಲ್ ಕ್ರೋಶೆ. ಈಗ 3 ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ 1 2. ಈಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇಲ್ಲಿ 2 ಚೈನ್ ಹಾಕೊಂಡೆ ಅಲ್ವಾ, ಇಲ್ಲಿ ನೋಡಿ ಮೊದಲನೇ ಇದ್ರಲ್ಲಿ ಚೈನ್ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ, ಮತ್ತೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಡಬಲ್ ಕ್ರೋಶೆ ಇಲ್ಲಿ ಲಾಕ್ ಆಯ್ತಲ್ವಾ, ಅಲ್ಲಿಂದ 2 ಚೈನ್ 1 2. ಈಗ ಇಲ್ಲಿ 1 2 ಚೈನ್ ಇದೆ ಅಲ್ಲ, ಅದ್ರ ಕೆಳಗಡೆ ನೋಡಿ ಇಲ್ಲಿ ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಹೀಗೆ ದಾರಾನ ಈ ತರ ಹೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರಾನ 1 ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಹೀಗೇನೆ 3. ಇಲ್ಲಿ ನಾನು ಫಸ್ಟ್ 3 ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಈಗ ಕೂಡ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಆಯ್ತಲ್ವಾ. ಈ ತರ ಬರುತ್ತೆ. ಅಲ್ಲಿಂದ ಇಲ್ಲಿ ನಾನು ಮತ್ತೆ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೊಂಡು ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಮತ್ತೆ ಇಲ್ಲಿ 5 ಚೈನ್ ಲಾಕ್ ಮಾಡಿ 5 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿಗೆ ಮತ್ತೆ ಒಂದು ಲಾಕ್ ಮಾಡ್ಕೊಳ್ತೀನಿ 5 ಚೈನ್ ಒಳಗಡೆ. ಮತ್ತೆ 2 ಚೈನ್ 1 2 ಚೈನ್ ಹಾಕಿದ್ಮೇಲೆ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ 6 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 2 ಚೈನ್ 1 2 ಚೈನ್ ಹಾಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ನೋಡಿ ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಈ ತರ ಬರುತ್ತೆ ಡಿಸೈನು. ಅಲ್ಲಿಂದ ಇಲ್ಲಿ 2 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ, ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ ಲಾಕ್ ಹಾಕಿದ್ದೆ ನೋಡಿ, 5 ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕಿಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. 1 2 ಹೀಗೆ 4 ಚೈನ್ ಅಥವಾ 5 ಚೈನ್ ಹಾಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ. ಮತ್ತೆ 2 ಚೈನ್ ಇರೋ ಕಡೆ ಲಾಕ್. ಅಲ್ಲಿಂದ ಈ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ.
ಸೇಮ್ ಇಲ್ಲಿ ಏನು ಮಾಡ್ಕೊಂಡೆ ಅದೇ ಡಿಸೈನ್ ಇಲ್ಗೂ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತೀನಿ. ಮತ್ತೆ 2 ಚೈನ್ 1 2 ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. 2 ಇಲ್ಲಿ 6 ಟೈಮ್ಸ್ ಡಬಲ್ ಕ್ರೋಶೆ ಹಾಕೋಬೇಕು. 3 ಆಯ್ತಲ್ವಾ, ಇನ್ನು 3 ಟೈಮ್ಸ್ ಅಲ್ಲಿಂದ 6 ಡಬಲ್ ಕ್ರೋಶೆ ಆಯ್ತು. 2 ಚೈನ್ 1 2 ಅದೇ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದೇ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಈಗ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆ ಈಗ ಸಿಂಗಲ್ ಕ್ರೋಶೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ 3 ಪೆಟಲ್ಸ್ ಇದೆ ಅಲ್ವಾ, ಅದರಲ್ಲಿ ಒಂದೊಂದಾಯ್ತಲ್ವಾ. ಈಗ ಸೆಕೆಂಡ್ 1 2 ಇಲ್ಲಿ ಮೊದಲಿಗೆ 3 ಡಬಲ್ ಕ್ರೋಶೆ ಹಾಕೊಳ್ತೀನಿ. ಬೀಡು ಇಷ್ಟಪಡೋದವರು ಈ ತರ ಡಿಸೈನ್ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. 3 ಡಬಲ್ ಕ್ರೋಶೆ ಆಯ್ತಲ್ವಾ. ಈಗ 2 ಚೈನ್ ನೋಡಿ, 2 ಚೈನ್ ಹಾಕೊಂಡೆ. ಪಕ್ಕದಿಂದ ತೋರಿಸ್ತೀನಿ ನೋಡಿ. ಇಲ್ಲಿ 2 ಚೈನ್ ಇದೆ ಅಲ್ವಾ ನೋಡಿ, ಇಲ್ಲಿ ಈ ಚೈನ್ ಒಳಗೆ ನೀಡಲ್ ಹಾಕಿ ದಾರಾನ ಇಲ್ಲಿಂದ ಚೈನ್ ಒಳಗಡೆಯಿಂದ ತಗೋಬೇಕು ನೋಡಿ. ಈಗ ನೀಡಲ್ ಮೇಲೆ 2 ದಾರ ಇದೆ, 2ನ 1 ಮಾಡ್ಕೊಂಡೆ. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ ಆಯ್ತು, 3ನೇ ಡಬಲ್ ಕ್ರೋಶೆ. ಆಗ 6 ಡಬಲ್ ಕ್ರೋಶೆ ಆಯ್ತು. ಅಲ್ಲಿಂದ 2 ಚೈನ್ 1 2 ಸೇಮ್ ಅದೇ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇಲ್ಲಿ ಇನ್ನೊಂದು ಪೆಟ್ಲ ಇದೆ ಅಲ್ವಾ, ಅದ್ರ ಮೇಲ್ಗಡೆ 5 ಚೈನ್ ಇತ್ತಲ್ವಾ, ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ 2 ಚೈನ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ, ತುಂಬಾನೇ ಈಸಿ ಇದೆ. 6 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 6 ಡಬಲ್ ಕ್ರೋಶೆ ಆಯ್ತು. ಅಲ್ಲಿಂದ 2 ಚೈನ್ 1 2 ಮತ್ತೆ ಸೇಮ್ ಪ್ಲೇಸ್ಗೆ ನೋಡಿ, ಇಲ್ಲಿ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಈ ತರ ಬರುತ್ತೆ. ಅಲ್ಲಿಂದ ಇಲ್ಲಿ 2 ಚೈನ್ ಇತ್ತಲ್ವಾ, ಆ 2 ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ. ಮತ್ತೆ ಲಾಕ್ ಇರೋ ಕಡೆ ಲಾಕ್, ಮತ್ತೆ 5 ಚೈನ್, ಮತ್ತೆ ಲಾಕ್ ಇರೋ ಕಡೆ ಲಾಕ್ ಹಾಕೊಂಡು ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಡಿಸೈನ್ ಅಂತ. ಮೊದಲಿಗೆ ನಾನು ನಿಮ್ಗೆ ಸ್ಯಾಂಪಲ್ ಪೀಸಲ್ಲಿ ಫಸ್ಟ್ ಸ್ಟೆಪ್ ತೋರಿಸಿದ್ದೆ. 3rd ಸ್ಟೆಪ್ಗೆ ನಾನು ಸ್ಯಾರಿಲಿ ಮಾಡ್ತಾ ಇದ್ದಿದ್ಕೋಸ್ಕರ ನಿಮ್ಗೆ ಸ್ಯಾರಿಲೇ ತೋರಿಸ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಬೀಡ್ ಇಲ್ಲದನೆ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ ನೋಡಿ. ಪಕ್ಕದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಸ್ಯಾರಿಗಿದು ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ನಾನು 157 ದಾರದಿಂದ ಕುಚ್ಚು ಹಾಕೊಂಡಿದೀನಿ. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 800 ಇಂದ 850 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ. ಡೈರೆಕ್ಟ್ ಆಗಂತೂ ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ಸಲ ಖಂಡಿತವಾಗ್ಲೂ ಈ ಡಿಸೈನ್ ಟ್ರೈ ಮಾಡಿ. ಹಾಗೇನೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.